ಇತ್ತೀಚೆಗೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಹೇಳಿಕೆ ಕೊಟ್ಟರು. ಕುಂಭಕ್ಕೆ ಹೋಗಿ ಸ್ನಾನ ಮಾಡಿದ್ರೆ ಪಾಪ ಏನ್ ಪರಿಹಾರ ಆಗೋದಿಲ್ಲ, ಬಡತನ ಏನು ಹೋಗೋದಿಲ್ಲ ಅಂತ. ಅವ್ರು ಬಡತನ ಏನು ಹೋಗೋದಿಲ್ಲ ಅಂತ ಹೇಳಿದ್ರು, ಅವ್ರ ಮಗ ಪಾಪನೂ ಪರಿಹಾರ ಆಗೋದಿಲ್ಲ ಅಂತ ಸೇರಿಸ್ಬಿಟ್ರು. ಅವ್ರ ಹಿಂದುತ್ವದ ವಿರೋಧ ಆ ತರ ಇತ್ತು. ಒಂದು ಪ್ರಶ್ನೆ ಅವರಿಗೆ ಒಂದು 3-4 ಪ್ರಶ್ನೆ ಕೇಳಿದೆ. ನನ್ಗೆ ಕೋಪ ಬರಲಿಲ್ಲ, ನಂಗೆ ಕರೆಕ್ಟ್ ಅನ್ನಿಸ್ತು ಅವ್ರು ಹೇಳಿತ್ತು. ಆದ್ರೆ ಪಾಪ ಪರಿಹಾರ ಆಗೋದಿಲ್ಲ ಅಂದ್ರೆ ಎಲ್ಲರ ಪಾಪ ಪರಿಹಾರ ಆಗೋದಿಲ್ಲ ಅಂತ. ನಾನು ನೀವು ಮಾಡಿರಬಹುದಾಗಿರೋ ಪಾಪ ಏನ್ ಗೊತ್ತೇನ್ರಿ? ಸಾಮಾನ್ಯ ಜನರ ಜೊತೆಗೆ ಮಾಡಬಹುದಾಗಿರುವಂತ ಪಾಪ. ಯಾರ್ಯಾರು ರಾಷ್ಟ್ರದ್ರೋಹದ ಪಾಪ ಮಾಡಿದ್ದಾರೋ ಅವರಿಗೆ ಕುಂಭಮೇಳದಲ್ಲಿ ಸ್ನಾನ ಅಲ್ಲ, ಸ್ವತಃ ಹೋಗಿ ಅಮೃತ ಸ್ನಾನ ಮಾಡ್ಕೊಂಡು ಬಂದ್ರು ಪಾಪ ಪರಿಹಾರ ಆಗೋದಿಲ್ಲ. ಪ್ರಾಮಾಣಿಕವಾಗಿ ಹೇಳಿ. ನಮಗೆಲ್ಲ ಪ್ರಶ್ನೆ ಕೇಳಿದ್ದವರು ಮಲ್ಲಿಕಾರ್ಜುನ್ ಖರ್ಗೆ ಕೇಳಿದ್ದು ಮಹಾತ್ಮ ಗಾಂಧೀಜಿಗೆ. ಮಹಾತ್ಮ ಗಾಂಧೀಜಿಯವರೇ 1918ರಲ್ಲಿ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದಿದ್ರಲ್ಲ, ದೇಶ ವಿಭಜನೆ ಮಾಡಿದ ನಿಮ್ಮ ಪಾಪ ಹೋಯ್ತಾ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಮಹಾತ್ಮ ಗಾಂಧೀಜಿ ಪ್ರಶ್ನೆ ಕೇಳೋದು. ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಕೇಳ್ತಿರೋ ಚಕ್ರವರ್ತಿ ಸೂಲಿಬೆಲೆಗಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಕೇಳ್ತಾ ಇರೋದು ಈ ದೇಶದ ಹಿಂದೂ ಸಮುದಾಯಕ್ಕಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಪ್ರಶ್ನೆ ಕೇಳ್ತಾ ಇರೋದು ಜವಾಹರ್ಲಾಲ್ ನೆಹರೂಗೆ. 1954ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ರಲ್ಲ. ಈ ದೇಶದಲ್ಲಿ ಕಾಶ್ಮೀರದಲ್ಲಿ 370 ಆರ್ಟಿಕಲ್ ಹಾಕಿರುವಂತ ಪಾಪ ಪರಿಹಾರ ಆಯ್ತಾ ನಿಮ್ದು ಅಂತ ಅವ್ರಿಗೆ ಪ್ರಶ್ನೆ ಕೇಳ್ತಿರೋದು, ನನಗೆ ನಿಮಗೆಲ್ಲ. ಮಿತ್ರ, ಮಲ್ಲಿಕಾರ್ಜುನ್ ಖರ್ಗೆ ಕೇಳ್ತಿರೋದು ನನಗೆ ನಿಮ್ಗೆ ಅಲ್ಲ. ಅವ್ರು ಕೇಳ್ತಿರೋದು ರಾಹುಲ್ ಗಾಂಧಿಗೆ, ಅವ್ರು ಕೇಳ್ತಿರೋದು ಪ್ರಿಯಾಂಕಾ ಗಾಂಧಿಗೆ. ಕಳೆದ ಕುಂಭಮೇಳದಲ್ಲಿ ಮಿಂದು ಎದ್ದಿದ್ರಲ್ಲ, ಪಾಪ ಪರಿಹಾರ ಆಯ್ತಾ?